ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಜಾನಿ, ನಂದೇ ಹೆಸರಮ್ಮ. ಅದ್ ಗೊತ್ತಿದೆ, ಇದೇನು? ನಿನಗ್ ಗೊತ್ತಿಲ್ವಾ? ನನ್ ಚಪ್ಲಿ. ಕೇರ್ಲೆಸ್ ಆಗಿ ಮಾತಾಡ್ತಿದ್ದೀರಲ್ಲ, ಚಪ್ಲಿನ ಎಲ್ ಬಿಡ್ಬೇಕಂತ ಗೊತ್ತಾಗಲ್ವಾ? ನಾನು ಎಡೆ ಬೀಳ್ತಿದ್ದೆ. ಈಗ ಬಿದ್ದಿಲ್ವಲ್ಲ, ನೀನೇ ಸೈಡ್ ತಳ್ಬಿಡು. ಜಾನಿ, ದಿಸ್ ಇಸ್ ಟೂ ಮಚ್. ಇದು ನಿಮ್ ಚಪ್ಲಿ, ನಾನ್ ಸೈಡ್ಗೆ ಎತ್ತಿಡ್ಬೇಕಾ? ನೀವೇ ಬಂದು ಸೈಡಲ್ಲಿ ಎತ್ತಿಡಿ. ಜೀವನದಲ್ಲಿ ಇಷ್ಟೊಂದು ಸೋಮಾರಿ ಆಗ್ಬಾರ್ದು. ಏನ್ ಹೇಳ್ತಿದ್ಯಾ? ಏನು ನಮ್ಮಿಬ್ರು ಮಧ್ಯೆ ನಂದು ನಿಂದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ಯಾ? ನಾನೇವತ್ತಾದ್ರೂ ಹೀಗೆ ಮಾತಾಡಿದ್ದೀನ? ಪಾತ್ರೆ ತೊಳಿತೀನಿ, ನನ್ ತಟ್ಟೆ ನಿನ್ ತಟ್ಟೆ ಅಂತ ನೋಡ್ತೀನ? ಬಟ್ಟೆ ಒಗಿತೀನಿ, ನನ್ ಬಟ್ಟೆ ನಿನ್ ಬಟ್ಟೆ ಅಂತ ಯೋಚನೆ ಮಾಡ್ತೀನ? ನಾನ್ ಮಾತಾಡ್ತಿರೋದು ಚಪ್ಲಿ ಬಗ್ಗೆ, ಪಾತ್ರೆ ಬಟ್ಟೆ ಬಗ್ಗೆ ಅಲ್ಲ. ನೀವೇ ಸಂಬಂಧ ಇಲ್ದಿರೋದ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೀರಾ? ಸಂಬಂಧದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಅದ್ರ ಬಗ್ಗೆ ತಿಳ್ಕೊಬೇಕಾದವಳು ನೀನು. ಜಾನಿ, ನೀವ್ ಜಾಸ್ತಿ ಮಾತಾಡ್ತಿದ್ದೀರಾ ಅನ್ನಿಸ್ತಿಲ್ಲ? ಇಷ್ಟು ದಿವಸ ಕಡಿಮೆ ಮಾತಾಡಿದಕ್ಕೆ ಇವತ್ತು ನಂದು ನಿಂದು ಅಂತ ಮಾತು ಬಂದಿರೋದು. ಹೇಳು, ನೀನ್ ಇವತ್ತು ಹೀಗೆ ಮಾತಾಡಿಲ್ವಾ? ನಂಗೆ ಹೇಗ್ ಡೀಸೆಂಟ್ ಆಗಿ ಮಾತಾಡ್ಬೇಕನ್ನೋ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನು ಹೊರಟ ಪೊರ್ಕಿ ಅಂತನಾ? ನಾನ್ ಹಾಗೇನು ಹೇಳಿಲ್ಲ, ನೀವೇನೇನೋ ಅನ್ಕೋತಿದ್ದೀರಾ. ನಾನೇನು ಅನ್ಕೋತಿಲ್ಲ, ನಿನ್ ಮನ್ಸಲ್ಲಿರೋದನ್ನ ಹೇಳ್ತಿದ್ದೀನಿ ಅಷ್ಟೇ. ನನ್ ಮನ್ಸಲ್ಲಿ ಏನಿದೆ? ನಾನು ಸೋಮಾರಿ, ನಾಲಾಯಕು, ನೀನ್ ದುಡ್ದಿದ್ರಲ್ಲಿ ಬದುಕ್ತಿದ್ದೀನಿ, ನೀನ್ ಹೇಳ್ದಂಗೆ ಕೇಳ್ಬೇಕು ಅನ್ನೋ ತಾನೇ ನಿನ್ನ ಆಸೆ. ಒಂದ್ ಮಾತು ನೆನ್ಪಿಟ್ಕೋ, ನಾನ್ ಈ ಮನೇಲಿ ಬಿಟ್ಟಿ ತಿಂತ ಇಲ್ಲ. ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಈ ಮನೆನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನಿಮ್ ಮಾತಿನ ಅರ್ಥ ಏನು? ಇದು ಮನೆ ಅಲ್ಲ, ನೀವ್ ಕೆಲಸ ಮಾಡ್ತಿರೋ ಜಾಗ ಅಂತನಾ? ನನ್ಗಾಗ ಅನ್ನಿಸ್ತಿಲ್ಲ, ನೀನ್ ಹಾಗೆ ನಡ್ಸ್ಕೋತಿದ್ಯಾ. ಇದು ಮನೆ, ನಿನ್ನ ನೆಂಟಿ ಅನ್ನಿಸ್ತಿಲ್ಲ, ಬಾಸ್ ತರ ಕಾಣ್ತಿದ್ಯಾ. ನಾನ್ ಯಾವಾಗ್ಲೂ ನಿನ್ ಸೇವೆ ಮಾಡ್ಕೊಂಡು ನಿನ್ನ ಬಕೆಟ್ ಹಿಡಿಬೇಕಾ? ಓಹ್, ಇಷ್ಟೊಂದು ಮುಂದುವರೆದ್ ಬಿಟ್ರಾ? ಒಂದ್ ನಿಮಿಷ ಇರಿ, ಬರ್ತೀನಿ. ಒಂದ್ ನಿಮಿಷ ಅಲ್ಲ, 1 ಗಂಟೆ ಕಾಯ್ತೀನಿ. ನೀನು ನನ್ನನ್ನ ಗಂಡನ್ ತರ ನಡೆಸ್ಕೋತಿಲ್ಲ, ಕತ್ತೆ ತರ ದುಡಿಸ್ತಿದ್ಯಾ. ಇಷ್ಟು ದಿವಸ ನೀನು ಹೇಳಿದ್ದನ್ನೆಲ್ಲ ಕೇಳಿ ಕೇಳಿ ಸಾಕಾಗೋಗಿದೆ. ಇನ್ ಮುಂದೆ ಹಾಗಿಲ್ಲ. ಹೊರಗಡೆ ಹೋದ್ರೆ ಹೇಗ್ ಬದುಕಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಚೀತದಾಳ ಕೆಲ್ಸಕ್ಕೆ ಇವತ್ತು ಮಂಗಳ ಹಾಡ್ತೀನಿ. ಅಲ್ಲೇ ಬ್ಯಾಗ್ ತಗೊಂಡ್ಬಂದಿದ್ಯಾ? ನಮ್ಮಿಬ್ರು ಮಧ್ಯೆ ಏನೇ ನಡೆದ್ರೂ ಸ್ವಲ್ಪ ಹೊತ್ತಿಗೆ ಮುಗ್ದೋಗುತ್ತೆ. ಇಷ್ಟು ಸಣ್ಣ ವಿಷಯಕ್ಕೆ ನೀನು ಮನೆ ಬಿಟ್ಟು ಹೋಗೋದು ಚೆನ್ನಾಗಿರಲ್ಲ. ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ. ಡೋಂಟ್ ವರಿ, ನೀವ್ ಅವಕಾಶ ಕೊಡದೇ ಇರ್ಬೋದು, ಆದ್ರೆ ನಾನ್ ನಿಮಗೆ ಅವಕಾಶ ಕೊಡ್ತೀನಿ. ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರೋಳು ನಾನಲ್ಲ, ನೀವು. ಪುಟ್ಮನೆ ಪುಟ್ಮನೆ ಬಂದಿ ಮಾಮಣ್ಣ. ವಾ, ಯಾರಮ್ಮ ಇವತ್ತು ಈ ಪಟ್ಟಿ ಪಸಂದ ಕಾಡ್ತಿದೆ. ಅಂದ ಪುಟ್ಮನೆ ಅಷ್ಟು ದೂರ ನಿಂತ್ಕೊಂಡ್ರಿ ಹೆಂಗೆ? ಬಸಿ ದಂಡಕ್ಕೆ ಬಾ. ನನ್ ದಂಡಕ್ ಬಂದ್ರೆ ನೀವು ಚಕ್ಕಗುಳಿ ಕೊಡ್ತಿದ್ದೀರಿ. ದೂರ ಇದ್ರು ಬಿಟ್ಬಿಟ್ಟನ ಇದು ಮಾಡ್ತೀನಿ. ಓ ಅಣ್ಣಪ್ಪನವ್ರೆ, ಇದನ್ನು ಗಂಟು ಮೂಟ ಸಮೇತ ಬಂದ್ಬಿಟ್ಟಿದಾರಿ. ಪಯಣ ಎಲ್ಲೂ ಹೋಗ್ತಿಲ್ಲ, ನಿಮ್ಮನೆಗೆ ಬಂದಿದ್ದೀನಿ. ನಮ್ಮ ಮಟ್ಟಿಯಲ್ಲಿ ಲಾಡ್ಜು ಅನ್ಕೊಂಡ್ಬಿಟ್ರಿ, ಕಂಡ್ಕೊಂಡ್ರನ್ನೆಲ್ಲ ಉಳಿಸ್ಕೊಳಕ. ಬಾಬಣ್ಣ ಒಸಿ ಸುಮ್ನಿರಿ. ಚಂದನವ್ರೆ, ನೀವ್ಯಾಕೆ ಪ್ಯಾಡಾಗಿದ್ದೀರಿ? ಅದು ಕಾಡಲ್ಲ, ಸಾಡ್. ಹಿಡ್ರಿ ಚಾಡ. ಅಕ್ಕಪಕ್ಕದವ್ರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ಬೇಕಂತೆ. ಈಗ ನಾನು ಕಷ್ಟದಲ್ಲಿದ್ದೀನಿ, ನೀವೇ ಸಹಾಯ ಮಾಡ್ಬೇಕು. ಓ ಅಣ್ಣಪ್ಪನವ್ರೆ, ಇದಕ್ಕೆ ಹಿಂಗೆ ಹೇಳ್ತಾ ಇದ್ದಾರಿ? ಮಧುರವ್ರಿಗೆ ಏನೂ ಆಗಿಲ್ಲ ತಾನೆ? ಚಂದನವ್ರೆ, ಯಾಕೆ ಹಿಂಗ್ ಕರಿಂಗ್ ಮಾಡ್ತಿದ್ದೀರಿ? ಹಿಡ್ರಿ ಚಾಡ. ಸಾಕು ನಿಜಮೇ ನಿನ್ ಇಂಗ್ಲಿಷ್ ಕ್ಲಾಸ್ನ. ಓ ಅಣ್ಣಪ್ಪನವ್ರೆ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರಿ? ಮಧುರವ್ರಿಗೆ ಏನಾದ್ರು ಆಗಿದ್ದ? ಮಧು ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಲು ಗೌಡ್ರೆ. ಮಧುರವ್ರಿಗೆ ಏನೂ ಆಗಿಲ್ವಲ್ಲ, ಅಷ್ಟೇ ಸಾಕು. ಮಧು ನನ್ನ ಮನೆಯಿಂದ ಆಚೆಗೆ ಹಾಕಿರೋದು ನಿಮ್ಗೆ ನಗುವಂತ ವಿಷಯನಾ? ಓ ಅಣ್ಣಪ್ಪನವ್ರೆ, ನಾನೇನು ನಗ್ತಾವ್ನಿ, ದುಃಖ ಪಡ್ತಾವ್ನಿ. ನಮ್ಮ ಹಿರಿಯರು ಹೇಳಿಲ್ವಾ, ದುಃಖದಲ್ಲೂ ನಗವನೇ ಜ್ಞಾನಿ ಅಂತ. ಚಂದನವ್ರೆ, ಮಧುರವ್ರು ಯಾಕೆ ನಿಮ್ಮನ್ನ ಅಟ್ಟಿಂದ ಆಚೆಗೆ ಹಾಕಿದ್ರು? ಪುಟ್ಮಲ್ಲಿ ಅವ್ರೆ, ಮಧುಗೂ ನನಗೂ ಸಣ್ಣ ಜಗಳ ಆಯ್ತು, ಅದಕ್ಕೆ ಮನೆಯಿಂದ ಆಚೆಗೆ ಹಾಕ್ಬಿಟ್ಲು. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಆಯ್ತಾನೆ ಇರ್ತದೆ, ಅದಕ್ಕೆ ಅಟ್ಟಿಂದ ಆಚೆಗೆ ಹಾಕ್ಬಿಡೋದ? ನಾನು ಬಾಬಣ್ಣ ಆಗಾಗ ಜಗಳ ಮಾಡ್ತಾನೆ ಇರ್ತೀವಿ, ಹಂಗ ಅನ್ಬಿಟ್ಟು ಇವ್ರನ್ನ ಅಟ್ಟಿಂದ ಆಚೆ ಹಾಕಿವ್ನ. ಅಣ್ಣ ಪುಟ್ಮಲ್ಲಿ, ನೀನು ಅಣ್ಣಪ್ಪನವ್ರು ಸಮಾಧಾನ ಮಾಡ್ತಾ ಇದ್ದ, ಇಲ್ಲ ನನ್ನ ನಟ್ಟಿಯಿಂದ ಆಚೆ ಸ್ಕೆಚ್ ಆಗ್ತಾ ಇದೆಯಾ? ಬಾಬಣ್ಣ ಬಿಡ್ತು ಅನ್ನಿ, ನಿಮ್ಮನ್ನ ಅಟ್ಟಿಂದ ಆಚೆಗೆ ಹಾಕಿ ನಾನೆಲ್ಲ ಹೋಗ್ಲೆ? ಚಂದನವ್ರೆ, ನೀವೇನು ಎದ್ರಕೋಬೇಡಿ, ಧೈರ್ಯವಾಗಿರಿ.
ನಾನು ಹೋಗಿ ಮಧುರಾವ್ ಮಾತಾಡ್ಕೊ ಬರ್ತೀನಿ. ಅಲ್ಲ ಪುಟ್ಮನಿ, ನಿಂಗೆ ಇಂಥ ಟೈಮ್ಲಿ ಹೆಂಗ್ ಹ್ಯಾಂಡ್ಲ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸುಮ್ಮನೆ ಇರು, ನೀವು ಹೋಗಿ ಅಣ್ಣಪ್ಪನವ್ರಿಗೆ ಒಂದು ಗ್ಲಾಸ್ ನೀರು ತಂದು ಕೊಡು, ಜೊತೆಗೋಸಿ ಕಾಪಿನೂ ಕಾಯಿಸ್ಕೊಡು. ಅಣ್ಣಪ್ಪನವ್ರೆ, ನೀವು ಯೋಚನೆ ಮಾಡ್ಬಿಡಿ, ನಾ ಮಾತಾಡ್ತೀನಿ. ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮನ್ಸಲ್ಲಿದ್ರೆ ಹೊಸ ಓಲ್ಡಲ್ಲಿ ಮಡಿಕಳಿ. ಆ ಥರದ್ದೇನು ಇರಲಿಲ್ಲ, ನೀವೇ ತುಂಬ್ತಾ ಇದ್ದೀರಾ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹೆಪ್ನವ್ರೆ, ಆದ್ರೂ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮನ್ಸಲ್ಲಿದ್ರೆ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡೋ. ರಿಲ್ಯಾಕ್ಸ್ ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊಳ್ಳಿ. ಮಧುರ ಯಾನ ಮಧುರ ಅವ್ರ ಹಿಂಗಾಗೋಯ್ತು. ನಿಮ್ಮ ಅಣ್ಣಪ್ಪನವ್ರ ಸಂಬಂಧ ಹಿಂಗೆ ಆಗಿರೋದನ್ನ ನೋಡಿ ನನ್ಗೆ ತಡ್ಕೊಳಕ್ ಆಯ್ತಾ ಇಲ್ಲ. ನನ್ನ ಕಣ್ಣಿಂದ ಕಣ್ಣೀರು ಉಕ್ಕ ಬರ್ತಾ ಇದೆ. ಮಾತಾಡಿ ಮಧುರ ಅವ್ರೆ, ನೀವು ಹಿಂಗೆ ಇದ್ದು ಬಿಟ್ರೆ ನಾನು ಒಂಟಿ ಕಾಡನ್ ಮಧ್ಯದಲ್ಲಿ ದಾರಿ ತಪ್ಪಿಸ್ಕೊಂತಾರ ಆಗ್ಬಿಡ್ತೀನಿ. ಏನು ಮಾತಾಡೋದು ಗೌಡ್ರೆ? ಮಾತಾಡೋಕೆ ಏನು ಉಳಿದಿದೆ? ಜಾನಿ ಹೀಗೆ ಮಾಡ್ತಾರಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಂದೊಂದ್ಸಲ ಹಿಂಗೆ ಆಯ್ತದೆ ಕಂಬುಡಿ. ನಾವು ಅವ್ರನ್ನ ಶಾನೆ ಪ್ರೀತಿ ಮಾಡ್ತಾ ಇರ್ತೀವಿ, ಅವ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಈಗಿನ ಕಾಲದಲ್ಲಿ ನಿಯತೆ ಇಲ್ಲ ಕಂಬುಡಿ. ನೀವು ಅಣ್ಣಪ್ಪನವ್ರನ್ನ ಶಾನೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತು, ಆದ್ರೆ ಅವರು ಜಾನಿ ಏನ್ ಹೇಳಿದ್ರು ನನ್ನ ಬಗ್ಗೆ? ಈಗ ಅದೆಲ್ಲ ಹಾಕ್ಬಿಡಿ. ಅವರೆಲ್ಲ ಪಾಪದಲ್ಲಿ ನಿಮ್ಮಲ್ಲಿ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ಅಂದ್ಬಿಟ್ರು. ಆದ್ರೆ ನೀವು ಮಾತ್ರ ಮನ್ಸಿಗೆ ಹಾಕಬೇಡಿ. ಗೌಡ್ರ ಮೇನ್ ರೋಡಲ್ಲಿ ಮೊಂಬತ್ತಿಟ್ಟಂಗೆ ಮಾತಾಡ್ಬೇಡಿ. ಜಾನಿ ಏನ್ ಹೇಳಿದ್ರು ಅಂತ ಹೇಳಿ. ಮಧುರವ್ರೆ, ನೀವು ಪಾಪ ಮಾಡ್ಕೊಬೇಡಿ, ಕೂಲಾಗಿರಿ. ಆದ್ರೆ ಅವರು ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಡೈವರ್ಸ್ ಕೊಡ್ತೀನಿ ಅನ್ಬಿಡದ. ಜಾನಿ ಡಿವೋರ್ಸ್ ಕೊಡ್ತೀನಿ ಅಂದ್ರ? ಅಯ್ಯೋ, ಬುಟ್ಟಾಕಿ ಅಂತ ಹೇಳಿದ್ನಲ್ಲ, ಅವ್ರ ಪಾಪದಲ್ಲಿ ಪಿತ್ತ ನತ್ತಿಗೇರಿ ಮನ್ಸಲ್ಲಿರೋದನ್ನ ಹೇಳರೆ. ಜಾನಿ ಡಿವೋರ್ಸ್ ಕೊಡಕ್ ಡಿಸೈಡ್ ಮಾಡಿದಾರಂದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ನನ್ನಿಂದ ದೂರ ಆಗಕ್ ಟ್ರೈ ಮಾಡ್ತಿದ್ದಾರೆ. ಮಧುರವ್ರೆ, ಅವ್ರು ದೂರ ಆಯ್ತೀನಿ ಆದ್ರೂ ನಾವು ಬಿಡ್ಬೇಕಲ್ಲ. ನಾನು ನಿಮ್ಮಿಬ್ಬರು ಸಂಬಂಧನ ಒಂದು ಮಾಡಿ ಕೊಂಡಿ ಹಾಕಿ ಬೀಗ ಜಡ್ದು ಬಿಡ್ತೀನಿ. ಮಧುರವ್ರೆ, ಬೇಕಾದ್ರೆ ನಿಮ್ ಪರವಾಗ ನಾನೇ ಅಣ್ಣಪ್ಪನವ್ರ ಹೋಗಿ ಅವ್ರ ಕೈ ಹಿಡಿದು ಬೇಡ್ಕತೀನಿ, ಡೈವರ್ಸ್ ಕೊಡಬೇಡಿ ಅಂತ. ಅದಕ್ಕೂ ಒಪ್ಪಿಲ್ಲ ಅಂದ್ರ ಕಾಲ್ ಹಿಡಿದು ಬೇಡ್ಕತೀನಿ, ಡೈವರ್ಸ್ ಕೊಡಬೇಡಿ ಅಂತ. ಇದು ಸತ್ಯ ಸತ್ಯ ಸತ್ಯ. ಬೇಡ ಗೌಡ್ರೆ, ನೀವೇ ಬೇಡ ಅಂದ್ಮೇಲೆ ಬೇಡ ಕಂಬಿಡಿ. ನೀವ್ಯಾಕೆ ಅವ್ರ ಕಾಲಕ್ಕೆ ಬೀಳ್ಬೇಕು? ಅವರೇ ನನಗ್ ಡಿವೋರ್ಸ್ ಕೊಡೋದು, ನಾನೇ ಅವ್ರಿಗೆ ಡಿವೋರ್ಸ್ ಕೊಡ್ತೀನಿ. ಬ್ಯಾಂಗ್ಳೂರಲ್ಲಿರೋ ಫೇಮಸ್ ಲಾಯರ್ನ ಕರ್ಸಿ ನಾನ್ ಮಾತಾಡ್ತೀನಿ. ಆಯ್ತು ಮಧುರವ್ರೆ, ಹುಡುಕ್ಬಿಟ್ಟು ಕಳಿಸ್ಕೊಡ್ತೀನಿ. ಜಾನಿ, ಅಣ್ಣಪ್ಪನವ್ರೇ, ಗೌಡ್ರ ವಂಶ ಎದ್ರಾಕೊಂಡವ್ರು ತುಂಸ. ವಯಸ್ಬೇಟ್ಕರೆ, ಎಂಥದ್ದು ಕಣ್ಣು ಕೆಂಪಾಗಿದೆ, ಎಂತ ಖಾರ ಪುಡಿ ಹಾಕೊಂಡು ಬಂದಿಲ್ಲ. ಈ ಜನಗಳಿಗೆ ಬುದ್ಧಿ ಇಲ್ಲ ಮರ್ರೆ. ನಂಗೆ ಕಾನೂನು ಹೇಳಿಕೊಡು ಬತ್ತು. ಪಾರ್ಕಿಂಗ್ ಜಾಗದಲ್ಲೇ ಗಾಡಿ ನಿಲ್ಸಿ ಬೇರೆ ಬದಿ ನಿಲ್ಸ್ರು ಫೈನ್ ಕಟ್ಕಾತಂದೇಳಿ ಹೇಳ್ರೆ ಫೈನ್ ಎಷ್ಟು ಹೇಳಿ ಅಂದೇಳಿ ಹೇಳ್ತು. ಅಂಥವ್ರಿಗೆ ನೀವು ಎಂತ ಆ್ಯಕ್ಷನ್ ತಗೊಳ್ಳೋದಿಲ್ವಾ? ಆ್ಯಕ್ಷನ್ ತಗೊಂಡ ಕೀ ತಗೊಂಡು 1 ತಿಂಗಳು ಆದ್ಮೇಲೆ ಬಾ ಅಂದೆ. ಹೆದರ್ಕೊಂಡು 1,000 ರೂಪಾಯಿ ಅವನೇ ಬೀಡ ಕೊಟ್ಟ. ಐ ಲೈಕ್ ಇಟ್. ಕಾನೂನನ್ನು ಒಳ್ಳೆ ಯೂಸ್ ಮಾಡ್ತೀರಾಯ್ತಾ? ನೀನು ಕಾನೂನು ಬಗ್ಗೆ ಭಾರಿ ಮಾತಾಡ್ತೆ. ನಮಗೆ ಮತ್ತು ಕಾನೂನಿಗೆ ಒಂದು ನಮ್ಮನೆ ಹಳೆಯ ಸಂಬಂಧ. ಸಂಬಂಧವಾ? ಎಂತ ಸಂಬಂಧ? ಯಾವ್ದಾರು ಕೇಸಲ್ಲಿ ಪಿಟ್ಟ ಇದೇನಾ? ಕೇಸಲ್ಲಿ ಪಿಟ್ಟಾಗ್ಲಿಲ್ಲ, ತುಂಬಾ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೇನೆ. ಎಂತ ಅದ? ಐ ಆಮ್ ಲಾಯರ್ ರಾಕಿ ರೈ, LLB, LLC, LLD. ಲಾಯರ್ ನನ್ನೆಂತ ಗಾಂಪ ಅಂದಳಿ ಮಾಡಿದ್ದೆ ಮರೆ. ದಿಸ್ ಈಸ್ ಮೈ ವಿಸಿಟಿಂಗ್ ಕಾರ್ಡ್. 15 ವಿಚ್ಛೇದನ ಕೊಡಿಸಿದ್ದೇನೆ. ಮತ್ತೆಂತಕ್ ಲಾಯರ್ ಗಿರಿ ಬಿಟ್ಟದ್ದ? ಒಂದು ಪುಟ್ಟ ಮಾತು. ಎಂತದು ಪುಟ್ಟ ಮಾತು? ಒಂದು ಸರ್ತಿ ನಾನು ಕೇಕ್ಸ್ ಮುಗಿಸ್ಕೊಂಡು ಕೋರ್ಟಿಂದ ಬರ್ತಿರ್ಬೇಕಾದ್ರೆ ಒಂದು ಸಣ್ಣ ಪಾಪು ದಾರಿಯಲ್ಲಿ ಸಿಕ್ಕಿತು. ಅದು ನನ್ನ ನೋಡಿ ಲಾಯರ್ ಅಂಕಲ್ ಆ ಲೈಟ್ ಕಂಬ ಮೇಲೆ ಇರುವ ಚಿಟ್ಟೆಯನ್ನು ಹಿಡಿದು ಕೊಡ್ತೀರಂತ ಹೇಳಿತ್ತು. ಅಷ್ಟು ಉದ್ದ ಇರುವ ಲೈಟ್ ಕಂಬಕ್ಕೆ ಹತ್ತಿ ಚಿಟ್ಟೆಯನ್ನು ಹಿಡಿಯುವ ಮಾತು ಆಗ್ತದ? ಸಾಧ್ಯವೇ ಇಲ್ಲ. ಆಗುದಿಲ್ಲ ಪುಟ್ಟಿ ಅಂತ ಹೇಳಿದ್ದೆ. ಅದಕ್ಕೆ ಆ ಮಗು ಎಂತದಕ್ಕೆ ಆಗುದಿಲ್ಲ ಲಾಯರ್ ಅಂಕಲ್, ನಿಮ್ಮದು ಕಾನೂನಿನ ಕೈಯಲ್ವಾ, ಉದ್ದ ಹೋಗ್ತದೆ ಅಲ್ವಾ ಅಂತ ಹೇಳಿತು. ಅದೇ ಒಂದು ಚಿಕ್ಕ ಮಾತು, ಒಕ್ಕಲತ್ತೆ ಬಿಟ್ಬಿಟ್ಟೆ. ಕಳ್ಳ ಮಳ್ಳ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದಾರಿ. ಎಂತಂದ್ರೆ ಗೌಡ್ರೆ? ಏನಿಲ್ಲ ಕಂಬುಡಿ, ಕಳ್ಳಿಡಿದೆ ಇಲ್ಲಿ ನಿಂತಿದಾರಲ್ಲ ಅಂದಿ. ಕಳ್ಳನ್ನ ಹಿಡು ಟೈಮಿಂಗ್ ನಾ ಹಿಡಿತೆ, ಅದನ್ನ ನಿಮ್ಮ ಕೈಯಲ್ಲಿ ಹೇಳ್ಸ್ಕೊಂಬೋ ಅಗತ್ಯ ನಂಗೆ ಬೀಳಲ್ಲ. ಅದು ಸರಿ ಕಂಬುಡಿ. ನಿಮ್ಗೆ ಯಾರಾದ್ರೂ ಲಾಯರ್ ಗೊತ್ತಾ? ಲಾಯರ?
ಎಂತಕ್ಕೆ ಎಂತಾರು ಕರ್ಮಕಾಂಡ ಮಾಡ್ಕೊಂಡ್ರೆ ಮರ್ರೆ ಇರೋ ಕಾಂಡಕ್ಕೆ ಕರ್ಮ ಮಾಡಕ್ಕಾಗಿದ್ದ ಇನ್ನೆಲ್ಲ ಕರ್ಮಕಾಂಡ ಮಾಡ್ಕೊಳ್ಳೋದು ಲಾಯರ್ ಬೇಕಾಗಿರೋದು ನಂಗೆಲ್ಲ ಮಧುರ ಅವ್ರಿಗೆ ಎಂತಾಯ್ತು ಎಂತಾಯ್ತು ಅವರು ಅಣ್ಣಪ್ಪನವ್ರು ಇದಾರಲ್ಲ ಅದೇ ಜಾನಿ ಅವರು ಅವ್ರಿಗೆ ಡಿವೋರ್ಸ್ ಕೊಟ್ಟಾರಂತ. ಹಂಗಾರೆ ಸುಂದ್ರಿ ಮೇಡಮ್ ಸಿಂಗಲ್ಲ ಅವ್ರು ಸಿಂಗಲ್ ಆದ್ರೆ ನೀವ್ಯಾಕಂಗ ಅಲ್ಕಿಸ್ತಾರಿ? ನಾನು ಹಲ್ಕಿಸದ್ದು ಅವ್ರು ಸಿಂಗಲ್ ಆದ್ರ ಅಂದಳಿ ಅಲ್ಲ ಮರ್ರೆ, ಕೊನೆಗೂ ಆ ನಾಲಾಯಕ್ ಜಾನಿ ಬಗ್ಗೆ ಅವ್ರಿಗೆ ಗೊತ್ತಾಯ್ತಲ್ಲ ಅಂದಳಿ. ನಿಮ್ಗೆ ಲಾಯರ್ ಗೊತ್ತಾ? ಲಾಯರ ಲಾಯರ್ ರಾಕಿ ರೈ LLB LLC LLD ಹೊರ ಕಲ್ಟಿವೇಟ್ರು ನೀ ಇಷ್ಟು ಓದಿದೆಯಾ? ನಿನ್ ನೋಡಿದ್ರೆ ಶಿಶುವಾರದಲ್ಲಿ ಮಕ್ಳು ಟಕ್ಕದೆ ಕಳ್ಳನ್ ತರ ಇದೆ. ಐ ಲೈಕ್ ಇಟ್. ಎಲ್ರ ಕಾಲು ಎಳಿತದೆ ಕಾಲ, ಅದೇ ನಮ್ಮನೆ ನನ್ನ ಕಾಲು ಎಳ್ದಿದೆ ಕಾಲ. ಅದಕ್ಕೀಗ ಈ ನಮ್ಮನೆ ಇದ್ದೇನೆ. ಒಂದು ಅವಕಾಶ ನನಗೆ ಕೊಟ್ಟು ನೋಡಿ, ಎಲ್ಲರ ಕಾಲನ್ನು ಎಳೆದು ಕಾಲ ರೆತ್ತಿ ವಾದ ಮಾಡಿ ತೋರಿಸ್ತೀನಿ. ಐ ಲೈಕ್ ಇಟ್. ಮಧುರ ಅವ್ರನ್ನ ಮೀಟ್ ಮಾಡ್ತೀನಿ. ಬಾಬಣ್ಣ ಬಂದ್ರು. ಬಾಬಣ್ಣ ಮಧುರವ್ರು ಯಾರಂದ್ರು? ಆಮೇಲೆ ಪುಟ್ಮಲಿ ಹೊಸಿ ತಾಳ್ಮೆ ತಕ್ಕ. ಅಣ್ಣಪ್ಪನವ್ರೆ ಹೆಂಗಿದ್ದರಿ? ಪುಟ್ಟಮಲ್ಲಿ ಅವ್ರ ಹತ್ರ ನನ್ನ ಲವ್ ಸ್ಟೋರಿ ಹೇಳ್ಕೊಂಡು ಸಮಾಧಾನ ಮಾಡ್ಕೋತಿದ್ದೆ. ಹಂಗೆ ಸಮಾಧಾನ ಮಾಡ್ಕೊಳ್ಳಿ ಅಣ್ಣಪ್ಪನವ್ರೆ. ಜೀವನದಲ್ಲಿ ಹೋದ್ರು ಅಂತ ದುಃಖ ಪಡಬಾರ್ದು, ಬಂದ್ರು ಅಂತ ಖುಷಿ ಪಡಬಾರ್ದು. ಯಾಕಂದ್ರೆ ಯಾವುದು ಶಾಶ್ವತ ಅಲ್ಲ. ನೋಡ್ರೆ ಮಧು ಹತ್ರ ಹೋಗಿದ್ರಲ್ಲ, ಅವಳು ಏನ್ ಹೇಳಿದ್ಲು? ಅಣ್ಣಪ್ಪನವ್ರೆ, ಜೀವನದಲ್ಲಿ ನಾವು ಅನ್ಕೊಂಡಾಗ ಯಾನೋ ನಡೆಯಲ್ಲ, ಎಲ್ಲ ಆಡಿಸ್ದಂಗೆ ನಡೆಯೋದು. ನಾ ಪಾತ್ರಧಾರಿ, ಅವ ಸೂತ್ರಧಾರಿ. ಪ್ಲೀಸ್ ಮಧು ಏನ್ ಹೇಳಿದ್ಲು ಹೇಳಿ. ಈ ಸಂಬಂಧಗಳೆಲ್ಲ ಶಾನೆ ಗಟ್ಟಿ ಆಗದೆ ಅನ್ಕೋತೀವಿ, ಅಷ್ಟರಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿ ದಬ್ಬಾಕೊಂಡ್ಬಿಡ್ತೀವಿ. ಈ ಪ್ರೀತಿ ಪ್ರೇಮ ಎಲ್ಲ ಬರಡು. ಗೌಡ್ರೆ ಮಧು ಏನ್ ಹೇಳಿದ್ಲು ಹೇಳಿ. ಡೈವರ್ಸ್ ಕೊಡ್ತೀನಿ ಅಂದ್ರು. ಮಧು ಹೀಗೆ ಹೇಳಿದ್ಲ? ನಾನ್ ನಂಬೋದಿಲ್ಲ. ಅಲ್ಲ ಬಾಬಣ್ಣ, ಸಣ್ಣ ವಿಷಯಕ್ಕೆ ಯಾರ ಗಂಡನ್ ಬಿಟ್ಬಿಟ್ಟಾರ. ಮಧುರವ್ರು ಅಷ್ಟು ಓದ್ಕೊಂಡವ್ರೆ, ಅವ್ರ ಹಂಗೆಲ್ಲ ಮಾಡಲ್ಲ ಕನ್ಬಿಡಿ. ಆಮೇಲೆ ಪುಟ್ಮದಿ ಓದ್ಕೊಂಡ್ರವ್ರ ಕಮ್ಮಿ ಹಂಗೆ ಮಾಡೋದು. ಈಗ ನಮ್ಗೆ ಡೈವರ್ಸ್ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗೇ ಗೊತ್ತಿಲ್ಲ, ನಾವೇನು ಡೈವರ್ಸ್ ಕೊಡಕ್ಕದ್ದು ಹೇಳು. ಆದ್ರೂ ಇದೆಲ್ಲ ಸರಿ ಇಲ್ಲ. ನಾನು ಈಗಲೇ ಹೋಗಿ ಮಧುರವ್ರ ಮಾತಾಡ್ಕೊಂಡ್ ಬರ್ತೀನಿ ಇರಿ. ಆಮೇಲೆ ಪುಟ್ಮದಿ ಇಷ್ಟೊತ್ತು ನಾನು ಅಲ್ಲಿ ಹೋಗಿ ಗೆಡ್ಡೆ ಗೆಣಸ್ಕಿಳ್ತಾ ಇದ್ನ. ನಾನು ಅವ್ರನ್ನ ಶಾನೆ ರೀತಿಲಿ ತಣ್ಣಗೆ ಮಾಡಕ್ ನೋಡ್ದಿಕ್ಕಮ್ಮೆ ಅವ್ರು ತಣ್ಣಗೆ ಆಗ್ಲಿಲ್ಲ. ಇನ್ನೊಂದ್ ಸತ ಈ ವಿಚಾರವಾಗಿ ನನ್ನ ಜೊತೆಗೆ ಮಾತಾಡಕ್ ಬಂದ್ರೆ ನಮ್ಮ ಮಟ್ಟಿಗೆ ಕಾಲಿಡ್ಲೇಬೇಡಿ ಅಂತ ಆಚೆ ಹಾಕ್ಬಿಡೋದ. ನೀನು ಅಣ್ಣಪ್ಪನವ್ರ ಪರವಾಗಿ ಅವ್ರ ಜೊತೆಗೆ ಮಾತಾಡಕ್ ಹೋದ್ರೆ ನಿನ್ನೂ ಬೈದು ಹೊಟ್ಟಿಂದ ಆಚೆ ಹಾಕ್ಬಿಡ್ತಾರೆ. ಆಮೇಲೆ ನೀ ಹೊಟ್ಟಿಗೆ ಬಂದು ಅಂತ ಅಳ್ತಾ ಕೂತ್ಕೊಂಡ್ಬಿಡ್ತಿದ್ದೆ. ಮಧು ಈ ರೀತಿ ಹೇಳಿರೋಕ್ ಸಾಧ್ಯನೇ ಇಲ್ಲ. ಒಂದೊಂದ್ಸಲ ಸಾಧ್ಯ ಆಗದೆ ಇರೋದು ಸಾಧ್ಯ ಆಯ್ತದ ಅಣ್ಣಪ್ಪನವ್ರೆ. ಬದುಕು ಅನ್ನೋದು ಸಾಗರ ಇದ್ದಂಗೆ, ಇಲ್ಲಿ ಕಣ್ಣೀರಿಗೆ ಬೆಲೆ ಇಲ್ಲ. ಬಾಬಣ್ಣ ಈಗ ಯಾರ್ ಮಾಡೋದು? ಏನು ಮಾಡಕ್ಕಾಗಲ್ಲ ಕಮ್ಮಿ. ಆದ್ರೂ ಮಧುರ ಅವ್ರು ತಕೊಂಡ್ ನಿರ್ಧಾರ ಸರಿಯಾದ. ಏನ್ ಸರಿ ಇದ್ದು? ಹೆಂಡತಿ ಗಂಡನ್ ಬಿಟ್ಟು ಬಾಳಕ್ಕಾಗ್ದ? ನಾನಿಲ್ವಾ ಅಂದ್ರೆ ನಾವಿಲ್ವಾ? ಏನಾದ್ರು ಮಾಡೋ ಒಂದಿ. ನೀವಾ? Yes, Advocate Mr. Rocky Rai, LLB, LLC, LLD, from Mangalore University, specialist in divorce case. ನೀವ್ ಲಾಯರಾ? Yes, ತುಂಬಾ ವರ್ಷದ ಹಿಂದೆ ವೃತ್ತಿಯನ್ನು ಬಿಟ್ಟಿದ್ದೆ. ಆದರೆ ಈಗ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯವನ್ನು ಮಟ್ಟಾಕುವುದಕ್ಕೋಸ್ಕರ ಪುಣೆಯ ಅವತಾರವನ್ನು ತಾಳಿದ್ದೇನೆ. ಬಿಲ್ಡಪ್ ಸಾಕು, ನಂಗೇನು ಅಷ್ಟೊಂದು ಅನ್ಯಾಯ ಆಗಿಲ್ಲ. ಡಿವೋರ್ಸ್ ಕೊಡ್ಸಿ ಸಾಕು. ಈಗ ಯಾರಿಗೆ ಡಿವೋರ್ಸ್ ಕೊಡಿಸ್ಬೇಕು? ನಿಮ್ಗೆ. ಮತ್ತಿನ್ನೇನು, ಗಂಡಂಗೆ ತಾನೇ ಡಿವೋರ್ಸ್ ಕೊಡೋದು. ಬೇಗ ನೋಟಿಸ್ ರೆಡಿ ಮಾಡಿ. ಓಕೆ, ನಾನೀಗ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಟ್ಟರೆ ನೋಟಿಸ್ ರೆಡಿ ಮಾಡ್ತೇನೆ. ಇದ್ರಲ್ಲಿ ನೋಟಿಸ್ ರೆಡಿ ಮಾಡ್ತೀರಾ? ಎಸ್, ಇದರಲ್ಲಿ ಟೈಪ್ ರೈಟರ್ ಅಪ್ಲಿಕೇಶನ್ ಉಂಟು. ಸರಿ, ಈಗ ಹೇಳಿ ಮಾರಾಯ, ನೀವ್ ಕೇಳಿ. ನಿಮ್ಮ ಹೆಸರು? ಮಧುರಾ ಜನಾರ್ದನ್. ನೀವು ಡಿವೋರ್ಸ್ ಕೊಡ್ಬೇಕಂತಿರುವ ವ್ಯಕ್ತಿಯ ಹೆಸರು? ಜಾಕ್ಪಾಟ್ ಜನಾರ್ದನ್. ಡಿವೋರ್ಸ್ ಕೊಡುವುದಕ್ಕೆ ಕಾರಣ ಏನು? ಕಾರಣ ಏನಂತ ಹೇಳಿ, ನೀವೇನಾದ್ರೂ ಬರ್ಕೊಳ್ಳಿ. ಓಕೆ, ನಿಮಗೆ ಚಿತ್ರಹಿಂಸೆ ಕೊಡ್ತಿದ್ರೆ ಅಂತ ಬರೆದು ಬಿಡ್ತೇನೆ. ನೋನು ಹಾಗಂತ ಬರ್ಕೋಬೇಡಿ. ಇಲ್ಲಿ ತನಕ ಜಾನಿ ನನ್ನ ಮೇಲೆ ಯಾವತ್ತೂ ಕೈ ಮಾಡಿಲ್ಲ. ನಾನೇ ಕೆಲವೊಂದ್ಸತಿ ಅವ್ರ ಮೇಲೆ ಕೈ ಮಾಡಿದ್ದೀನಿ.
ಎಂತೆಂತ ಬರ್ಕೊಳ್ಳಿ. ಕೆಲಸ ಮಾಡ್ತಿಲ್ಲ ಅಂತ ಬರ್ಕೊಳ್ಳಿ. ಐ ಲೈಕ್ ಇಟ್. ಹಾಗೇ ಬರ್ಕೊಳ್ತೇನೆ. ನಾನಿದನ್ನ ಟೈಪ್ ಮಾಡಿ ನೋಟಿಸ್ ರೆಡಿ ಮಾಡೋಷ್ಟರಲ್ಲಿ ಒಂದು ಲೋಟ ಬಿಚ್ಚಿ ಬಿಚ್ಚಿ ಬಾದಾಮಿ ಹಾಲು ತರ್ಬೋದಲ್ಲ. ನಮ್ಮ ಮನೇಲಿ ಬಾದಾಮಿ ಇಲ್ಲ. ತೊಂದರೆ ಇಲ್ಲ, ನಮಗೆ ಪಿಸ್ತೆ ಕೂಡ ನಡೀತದೆ. ಅದೂ ಇಲ್ಲ. ಹಾಗಾದ್ರೆ ಒಂದು ಲೋಟ ಪ್ಲೇನ್ ಮಿಲ್ಕಿಗೆ ಶುಗರ್ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಅಲ್ಲ ಕಲ್ಟಿವೇಟ್ರು, ನಾವು ನಿನ್ ಕಣ್ಣು ಕಾಣ್ಲಿಲ್ವಾ? ಕಣ್ರಿ ಕಂಡ ಮೇಲೆ ಬೆಲ್ಲಿ ಹಾಕೊಡೋ ಒತ್ತದೆ ಸ್ಟಾಕ್ ಉಳಿಸ್ಕೊಡ್ಲಿಕ್ಕೆ. ರಾಕಿರೇ ಅವ್ರೆ, ಯಾನ ಇದು ನಿಮ್ ವೇಷ? ಪುಟ್ಟಕ್ಕ, ನಾನೀಗ ರಾಕಿ ರೈ ಅಲ್ಲ, ಅಡ್ವೊಕೇಟ್ ರಾಕಿ ರೈ. LLB, LLC, LLD. ಈ ಕೋಟ್ ಹಾಕಿ ಕಂಡಾಬಟ್ಟೆ ಜ್ಯೂಸ್ ಹಾಕಿತ್ತು. ಅದಕ್ಕೆ ಇವತ್ತು ವಾಪಸ್ ಹಾಕಿ ನನ್ನ ವಕೀಲ ವೃತ್ತಿಯನ್ನು ಶುರು ಮಾಡ್ತಾ ಇದ್ದೇನೆ. ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವದಿಸಿ ಪುಟ್ಟಕ್ಕ. ವಿಜಯ್ ಭವ. ಐ ಲೈಕ್ ಇಟ್. ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ, ಜಾಕ್ಪಾಟ್ ಜನಾರ್ದನ್ ಅಲಿಯಾಸ್ ಕಾಲಿಪಾಟ್ ಜನಾರ್ದನ್ ಅಂದ್ರೆ ನೀವೇ ತಾನೆ? ಜಾಕ್ಪಾಟ್ ನನ್ನ ಹೆಸರು, ಕಾಲಿಪಟ್ ನಿಮ್ಮ ಅಪ್ಪನ ಹೆಸರು. ಐ ಲೈಕ್ ಇಟ್. ಐ ಆಮ್ ಅಡ್ವೊಕೇಟ್ ರಾಕಿ ರೈ, LLB, LLC, LLD. ನಾನು ಮಧುರ ಅವರ ಪರವಾಗಿ ವಾದ ಮಾಡಲಿಕ್ಕೆ ಬಂದಿರುವ ಅಡ್ವೊಕೇಟ್. ದಿಸ್ ಇಸ್ ಮೈ ವಿಸಿಟಿಂಗ್ ಕಾರ್ಡ್. ಇದನ್ನ ತಗೊಂಡು ನಾನೇನ್ ಮಾಡ್ಲಿ? ಅದು ವಿಸಿಟಿಂಗ್ ಕಾರ್ಡ್. ಅದನ್ನು ತಗೊಂಡು ನೀವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮಧುರ ಅವರು ನಿಮ್ಮಿಂದ ವಿಚ್ಛೇದನ ಪಡೆಯುವುದಕ್ಕೋಸ್ಕರ ಈ ನೋಟಿಸ್ ಕಳಿಸಿದ್ದಾರೆ. ಚಂದನ್ ಅವ್ರೆ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಪುಟ್ಮಲ್ಲಿ ಅವ್ರೆ? ಅವಳು ತಮಾಷೆ ಹೇಳ್ತಾಳೆ ಅನ್ಕೊಂಡ್ರೆ ಈಗ ನೋಟಿಸೇ ಕಳಿಸ್ಬಿಟ್ಟಿದ್ದಾಳೆ. ಇದನ್ನೇ ಅಣ್ಣಪ್ಪನವರ ವಿಧಿ ಅನ್ನೋದು. ನಾವೊಂದು ಬಗೆದರೆ ಸಾಕು ಗೌಡ್ರೆ, ನನಗೆ ಈ ನೋಟಿಸ್ ಭಯಕ್ಕಿಂತ ನಿಮ್ ಮಾತಿನ ಮೇಲೆ ಭಯ ಜಾಸ್ತಿ ಆಗ್ಬಿಟ್ಟಿದೆ. ಸದ್ಯ ಈಗಲಾದ್ರೂ ನನ್ ಕಂಡ್ರೆ ಭಯ ಶುರು ಆಯ್ತದ. ಲಾಯರ್ ಸಾಹೇಬ್ರೆ, ಇದನ್ನ ತಕೊಂಡು ಏನ್ ಮಾಡ್ಬೇಕು? ಇದು ಕೋರ್ಟಿಂದ ಬಂದಿರುವ ನೋಟಿಸು. ಇದರಲ್ಲಿ ಬರೆದಿರುವ ಡೇಟಿಗೆ ಕೋರ್ಟಿಗೆ ಹಾಜರಾಗಿ ಪರ ವಿರೋಧದ ಬಗ್ಗೆ ಚರ್ಚೆ ಮಾಡಿ ಡೈವರ್ಸ್ ಕೊಡ್ಬೇಕಷ್ಟೇ. ಓ ಮೈ ಗಾಡ್, ಇದನ್ನ ಹೆಂಗಾರು ಮಾಡಿ ತಡೆಯಕ್ಕಾಗಲ್ವಾ? ನೋ, ಇದನ್ನು ತಡಿಲಿಕ್ಕೆ ಜಡ್ಜ್ ಸಾಹೇಬ್ರಿಂದ ಮಾತ್ರ ಸಾಧ್ಯ. ಎನಿವೇ, ಜಾಕ್ಪಾಟ್ ಜನಾರ್ದನ್ ಅಲಿಯಾಸ್ ಕಾಲಿಪಾಟ್ ಜಣ್ಣಣ್ಣ, ಇನ್ ಕೋರ್ಟ್, ಪ್ಲೀಸ್ ಕೋಪರೇಟ್. ಐ ಲೈಕ್ ಇಟ್. ಡೋಂಟ್ ವರಿ, ಇಂಥ ಕಾಪಿ ನನ್ನ ಹತ್ರ ಕಂಡಬಟ್ಟೆ ಉಂಟು. ಚಂದನ್ ಅವ್ರೆ, ನೀವ ಗಂಡ ಹೆಂಡತಿ ಮಲಗಿರ್ಬೇಕಂದ್ರೆ ಬರೋದು ತಪ್ಪು ಅಂತ ಗೊತ್ತಿಲ್ವಾ? ತಪ್ಪು ಅಂತ ಗೊತ್ತು, ಅದ್ರ ಪರಿಸ್ಥಿತಿ ಬರೋ ಹಾಗೆ ಮಾಡ್ಬಿಡ್ತು. ಸರಿ ಬಿಡಿ, ಯಾನ್ ಬೇಕು ಅಂತ ಹೇಳಿ. ಪ್ರೀತಿ, ನನ್ಗೆ ಮಧು ಪ್ರೀತಿ ಬೇಕು. ಅವಳಿಲ್ದೆ ಬದುಕಕ್ಕಾಗಲ್ಲ. ಪುಟ್ಮಲ್ಲಿ ಅವರೇ, ನೀವೇನಾದ್ರೂ ದಾರಿ ತೋರಿಸಿ. ನೀವೇನು ಯೋಚನೆ ಮಾಡ್ಬೇಡಿ, ಮೊದಲ ನಾ ಮಾತಾಡ್ಕೊ ಬರ್ತೀನಿ. ಬೇಡ ಪುಟ್ಮಲ್ಲಿ ಅವರೇ, ಅವಳು ಕೈಗೆ ಸಿಗದಿರಷ್ಟು ದೂರ ಹೊರಟೋಗಿದ್ದಾಳೆ. ವಾಪಸ್ ಬರಲ್ಲ. ನೀವೇ ನೋಡಿದ್ರಲ್ಲ, ನೋಟಿಸ್ ಕಳ್ಸಿದಾಳೆ. ಚಂದನ್ ಅವ್ರೆ, ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ ಜೊತೆಗೆ ನಮ್ ಬಾಬಣ್ಣ ಅವ್ರೆ. ನೀವಿರಲ್ವಾ? ನಾನು ಇರ್ತೀನಿ, ಇವಾಗ ಮಲ್ಕೊಳ್ಳಿ. ಮಲಗ್ತೀನಿ. ನಾನು ನಿದ್ದೆಲ್ಲ ಏನೇನೋ ಮಾತಾಡ್ತೀನಿ ಅಂತ ನಿಮ್ ಭೂಪತಿ ನನ್ನ ಆಚೆಗೆ ಹಾಕ್ಬಿಟ್ಟಿದ್ದಾನೆ. ಹಂಗಾರೆ ಒಂದ್ ಕೆಲ್ಸ ಮಾಡಿ, ನಿಮ್ ಜೊತೆ ಮಲಗ್ಲಾ? ಇಲ್ಲ, ಎಲ್ಲಾದ್ರೂ ಮಲಗ್ತೀನಿ ಅಂದೆ. ಬ್ಯಾಡ, ನೀವು ನಮ್ ಬಾಬಣ್ಣ ಜೊತೆ ಮಲ್ಕೊಳ್ಳಿ, ನಾನು ನಮ್ ಬಾಬು ಜೊತೆ ಮಲ್ಕತೀನಿ. ಅದು ಡೋಂಟ್ ಹರಿ. ಅದು ಹರಿ ಅಲ್ಲ, ವರಿ. ಹಿಡಿದ್ರಿ ಜಾಡ. ನೀವೆಷ್ಟೇ ಅರ್ಚಾಡಿದ್ರು ಕಿರ್ಚಾಡಿದ್ರು ನಮ್ ಬಾಬಣ್ಣಂಗೆ ಹೆಸರು ಆಗಲ್ಲ. ಥ್ಯಾಂಕ್ ಯು ಪುಟ್ಟಮಲ್ಲಿ ಅವರೇ, ನೀವೊಬ್ಬರೇ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳೋದು. ಡೈನೋಸರ್ಸ್ ಕೊಕ್ಕೆ ಶಬ್ದದ ಜೊತೆಗೆ ಪಾಪ ನಮ್ಮ ಕುಟುಂಬದಲ್ಲಿ ಅವರದ್ದು ಹೇಗ್ ನಿದ್ದೆ ಮಾಡ್ತಾರೋ. ಬರ್ತಿರೋ ಕೋಪಕ್ಕೆ ದಿಂಬದ ಕುಸಲು ಕಟ್ಟಿ ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ಪುಟ್ಮನಿ, ಅಣ್ಣಪ್ಪನವ್ರೆ, ನೀವು ಬಾಳೆ ನನ್ನ ರೂಮಲ್ಲಿ ಮಲಗಿದ್ರಲ್ಲ, ಇಲ್ಲಿಗೆ ಯಾಕೆ ಬಂದ್ರಿ? ಪುಟ್ಮನಿಯಲ್ಲಿ ಅವ್ರ ಅವನ ರೂಮಲ್ಲಿ ಮಲಗಿದ್ದಾರೆ.
ಇಷ್ಟೊತ್ತಾಗ ನಮ್ಮ ರೂಮಿಗೆ ಬರಕ್ ನಾಚಿಕೆ ಆಗಲ್ವಾ? ನೀವು ನಮ್ಮ ರೂಮಿಗೆ ಬರ್ತಿರಲ್ಲ, ನಿಮಗೆ ನಾಚಿಕೆ ಆಗ್ತಿರ್ಲಿಲ್ವಾ? ಓ ಅಣ್ಣಪ್ಪನವ್ರೆ, ಅದು ನಿಮ್ಮ ರೂಮ್ ಆಗಿತ್ತು, ಈಗ ಅದು ಮಧುರವ್ರ ರೂಮ್. ಅವರು ನಿಮ್ಗೆ ಡೈವರ್ಸ್ ಕೊಟ್ಟಾರ. ಅದಿನ್ನೂ ಆಗಿಲ್ಲ. ಆಯ್ತದೆ ಆಯಾ ಸುಮ್ಮನೆ ಬಿತ್ಕಡೆ ಅಂದಿ. ಬೇಡ, ನಾನು ಭೂಪತಿ ರೂಮಾಗ ಹೋಗಿ ಮಲಗ್ತೀನಿ. ಹೋಗಿ ಸುಮ್ಮನೆ ಅಯ್ಯೋ ಯಾಕೆ ಕಿರ್ಚಾಡ್ರಿ? ಅಯ್ಯೋ ನೋಡಮ್ಮೆ, ನಾವು ಒಳಕ್ ಹೋಗ್ಬೇಕು ಹೋದ್ರೆ ಅಣ್ಣಪ್ಪನವ್ರು ಒಳಕ್ ಹೋಗಿ ಕುಕ್ಕುರ್ಸ್ಕೊಂಡಾರ. ಹಂಗೆಲ್ಲ ಹೇಳ್ಬಾರ್ದು, ಅವ್ರೀಗ ನಮ್ಮ ಅತಿಥಿ. ಅಯ್ಯ ಅವ್ರು ಯಾವ ಸಿಂಹ ಅತಿಥಿ ಸುಮ್ನಿರು, ಇನ್ನೂ ಹೊಸ ದಿನ ಇಲ್ಲೇ ಇದ್ರೆ ಆಯ್ತದೆ ನನ್ನ ತಿಥಿ. ಪಾಪಣ್ಣ, ಅತಿಥಿಗಳಿಗೆ ಹಂಗೆಲ್ಲ ಹೇಳ್ಬಾರ್ದು, ಅವ್ರನ್ನ ನಾವು ಚಂದಾಗಿ ನೋಡ್ಕೋಬೇಕು. ಸುಮ್ನಿರಮ್ಮೆ, ಚಂದ ನೋಡ್ಕೊಂಡಲ್ಲಂತೆ. ಅಣ್ಣಪ್ಪನವ್ರೆ ಅಯ್ಯೋ ಕುಟುಂಬಲ್ಲಿ ಅವರೇ, ದನ ಕಾಯೋರ ಹತ್ರ ಅತಿಥಿ ಸತ್ಕಾರದ ಬಗ್ಗೆ ಮಾತಾಡ್ತಿದ್ರ. ಆ. ಇವ್ರಿಗೆ ಪಟಾಪಟಿ ಚಡ್ಡಿ ಬನ್ನಿ ಮಾರದ್ ಬಿಟ್ಟು ಬೇರೇನು ಗೊತ್ತಿಲ್ಲ. ಓ ಅಣ್ಣಪ್ಪನವ್ರೆ, ಇದನ್ನೆಲ್ಲ ಇಟ್ಕೊಂಡ್ ಒಳಗ್ ಕಥ ಬರಿತಾ ಇದ್ರಿ? ಅಷ್ಟೇ ಅಲ್ಲ, ನನ್ನ ಹೃದಯದಲ್ಲಿದ್ದ ಸವಿ ಸವಿ ನೆನಪನ್ನ ವ್ಯಥೆ ಮೂಲಕ ಹೊರಗಾಗ್ತಿದ್ದೆ. ಅಯ್ಯ ಅಲ್ಲಿ ಕೂತ್ಕೊಂಡ್ರೆ ಸವಿ ಸವಿ ನೆನಪು ಬಂದಂತೆ ಬನ್ನಿ. ಚಂದನ್ ಅವ್ರೆ, ಅಳ್ಬೇಡಿ, ನನಗಿದ್ ಬಿಟ್ಟು ಬೇರೆ ದಾರಿ ತೋಚ್ತಿಲ್ಲ. ಹಂಗ ಅನ್ಬೇಡಿ, ಪೇಷಂಟ್ ಆಗಿರಿ. ಇರೋದು ಪೇಷಂಟ್ ಅಲ್ಲ, ಪೇಷನ್ಸ್. ಹಿಡಿದ್ರಿ ಜಾಡ. ಎಲ್ಲ ಒಳ್ಳೇದೇ ಆಯ್ತದೆ, ನೀವು ಧೈರ್ಯವಾಗಿರಿ. ನೀವ್ ಹೇಳಿದಿರ ಅಂದ್ಮೇಲೆ ಧೈರ್ಯವಾಗಿ ಇರ್ತೀನಿ.